ಬಜೆಟ್ಗೆ ಸಂಬಂಧಿಸಿದಂತೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ FKCCIನ ಮಾಜಿ ಅಧ್ಯಕ್ಷ ಡಾಕ್ಟರ್ ಜೇಕಬ್ ಕ್ರಾಸ್ತಾ ಜೊತೆಗಿದ್ದಾರೆ. ಕ್ರಾಸ್ತಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ವಿಚಾರದ ಬಗ್ಗೆ ಬಹಳ ಅಧಿಕಾರಯುತವಾಗಿ ಮಾತನಾಡಬಲ್ಲಂತ ನಿವೃತ್ತ ಪ್ರೊಫೆಸರ್ GKVKಯ ನಿವೃತ್ತ ಪ್ರೊಫೆಸರ್ TN ವೆಂಕಟರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ವೆಂಕಟರೆಡ್ಡಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಜೊತೆಗಿದ್ದಾರೆ. ಕಡಾಡಿ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮಿಂದಲೇ ಶುರು ಮಾಡ್ತೀನಿ ನಾನು. ಬಹುಶಃ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ಒಂದೇ ನಿಮಿಷ ಕಡಾಡಿ ಅವರೇ, ನಾನು ಮಾತನಾಡಿಸ್ತೀನಿ ನಿಮ್ಮನ್ನ. ಅದಕ್ಕೂ ಮುಂಚಿತವಾಗಿ ಈಗ ಒಂದಿಷ್ಟು ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಗೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದಕ್ಕೆ ಆ ಬಜೆಟ್ ಕಾಪಿ CM ಕೈ ಸೇರಿದೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. 3.80 ಲಕ್ಷ ಕೋಟಿಯ ಬಜೆಟ್ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ ರೀತಿಯಲ್ಲಿ, ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ 53,000 ಕೋಟಿ ಹೆಚ್ಚುವರಿ ಎಲ್ಲಿಂದ ತರ್ತಾರೆ ಅನ್ನೋ ಪ್ರಶ್ನೆಗೆ ಅದರಲ್ಲೂ ಉತ್ತರ ಇದೆ. ಆ ಸೂಟ್ ಕೇಸಲ್ಲಿ ಉತ್ತರ ಇದೆ, ಆ ಬ್ರೀಫ್ ಕೇಸಲ್ಲಿ ಉತ್ತರ ಇದೆ. ಎಲ್ಲಿಂದ ತರ್ತಾರೆ, ಏನು ಮಾಡ್ತಾರೆ, ಇದೆಲ್ಲದಕ್ಕೂ ಉತ್ತರ ಅಲ್ಲಿದೆ. ಸೊ ಸಾಲ ತರ್ತಾರ, ಟ್ಯಾಕ್ಸ್ ಜಾಸ್ತಿ ಮಾಡ್ತಾರ, ಅಥವಾ ಹೊಸ ಆದಾಯದ ಮೂಲಗಳನ್ನ ಹುಡುಕೋದಕ್ಕೆ ಸಾಧ್ಯ ಆಗತ್ತಾ? ಹೊಸ ಆದಾಯದ ಮೂಲಗಳು ಅಂತಂದ್ರೆ ಯಾವುದು ಗೊತ್ತಿಲ್ಲ. ಯಾರ ಪಾಲಿಗೆ ಇವತ್ತು ಶುಭ ಶುಕ್ರವಾರ ಆಗತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಇನ್ನೇನೋ ಸ್ವಲ್ಪ ಹೊತ್ತು ಮಾತ್ರ ಬಾಕಿ. ಸಿದ್ದರಾಮಯ್ಯ ಅವರ ಬಜೆಟ್ನ ಬಗ್ಗೆ ಸಹಜ ನಿರೀಕ್ಷೆಗಳು, ಕುತೂಹಲಗಳ ಮಧ್ಯೆ ವಾಸ್ತವವನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಿದ್ದರಾಮಯ್ಯ ಇರಲಿ, ಬೊಮ್ಮಾಯಿ ಇರಲಿ, ಅಥವಾ ಮುಖ್ಯಮಂತ್ರಿ ಆಗಿದ್ದಂಥ ಅಥವಾ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಯಡಿಯೂರಪ್ಪ ಅವರೇ ಇರಲಿ, ಯಾರೇ ಆದರೂ ಕೂಡ ಸರ್ಕಾರದ ಇತಿಮಿತಿಯ ಒಳಗೆಯೇ ಬಜೆಟ್ ಅನ್ನು ಮಂಡಿಸಬೇಕಾಗತ್ತೆ. ಯಾರ ಕೈಯಲ್ಲೂ ಕೂಡ ಮಂತ್ರದಂಡವೂ ಇಲ್ಲ, ನೋಟ್ ಪ್ರಿಂಟ್ ಮಾಡೋದಕ್ಕೆ ಅವಕಾಶನೂ ಇಲ್ಲ. ನಾನು ಬೇಕಾದಂಗೆ ನೋಟ್ ಪ್ರಿಂಟ್ ಮಾಡಿ ಜನರಿಗೆ ನಾನು ಹಂಚಿಬಿಡ್ತೀನಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಏನು ಬರುತ್ತೋ ಅದನ್ನ ಎಷ್ಟರ ಪಾಲಿಗೆ ವಾಪಸ್ ಕೊಡೋದಕ್ಕೆ ಸಾಧ್ಯ ಅನ್ನೋದಷ್ಟೇ ಲೆಕ್ಕಾಚಾರ. ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ ನನ್ನ ಸರ್ಕಾರಕ್ಕೆ ಎಲ್ಲಿಂದ ಎಷ್ಟು ಬರುತ್ತೆ, ನನ್ನ ಸರ್ಕಾರ ಅದನ್ನ ಎಲ್ಲಿಗೆ ವಿನಿಯೋಗ ಮಾಡುತ್ತೆ ಅನ್ನೋದೇ ಲೆಕ್ಕಾಚಾರ. ಕಳೆದ ಬಾರಿಯ ಲೆಕ್ಕಾಚಾರವನ್ನು ನಾನು ಹೇಳಬೇಕು ಅಂತಾದ್ರೆ, ₹1 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಬರುವಂತ ₹1 26 ಪೈಸೆ ಸಾಲದಿಂದ ಬರ್ತಾ ಇದೆ. ಖರ್ಚು ಮಾಡುವಂತ ₹1 18 ಪೈಸೆ ಸಾಲದ ಬಡ್ಡಿ ಕಟ್ಟೋದಕ್ಕೆ ವಿನಿಯೋಗ ಆಗ್ತಾ ಇದೆ. ಸಾಲ ಮತ್ತು ಬಡ್ಡಿ ಕಟ್ಟೋದಕ್ಕೆ ವಿನಿಯೋಗ ಆಗ್ತಾ ಇದೆ. ಇದು ವಾಸ್ತವ ಚಿತ್ರಣ, ಇದೇನೋ ಕ್ರಿಯೇಟೆಡ್ ಅಲ್ಲ. ಇದು ಬಜೆಟ್ ಕಾಪಿ, ಕಳೆದ ಬಾರಿಯ ಬಜೆಟ್ ಕಾಪಿಯಲ್ಲಿ ಇರುವಂತ ವಿಚಾರ. ಸೊ ಈ ಸ್ಥಿತಿ ಇದೆ. ಈ ಸ್ಥಿತಿಯ ಮಧ್ಯೆ ಮುಖ್ಯಮಂತ್ರಿಯವರ ಆರ್ಥಿಕ ಚಾಣಾಕ್ಷತೆ, ಬಿಕಾಸ್ ಒಂದು 14 ಬಜೆಟ್ ಮಂಡಿಸಿದವರು ಅಂತಾದಾಗ ಆ ಅನುಭವ, ಅದರ ಜೊತೆಗೆ ಚಾಣಾಕ್ಷತೆ ಇದ್ದೇ ಇರುತ್ತೆ. ಯಾವ ರೀತಿ ಆ ಚಾಣಾಕ್ಷತೆಯನ್ನು ಬಳಸ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಈರಣ್ಣ ಕಡಾಡಿಯವರನ್ನ ನಾನು ಮಾತನಾಡಿಸ್ತಾ ಇದ್ದೆ. ಕಡಾಡಿ ಅವರೇ, ಬಹುಶಃ ಮುಖ್ಯಮಂತ್ರಿಯವರು ಮಂಡಿಸುವಂತ ಬಜೆಟ್ ರಾಜ್ಯದ ಬಜೆಟ್, ಆ ಕಾರಣಕ್ಕಾಗಿ ನಿರೀಕ್ಷೆ ಇಟ್ಕೊಳ್ಳೇಬೇಕಾಗತ್ತೆ ನಾವೆಲ್ಲರೂ ಕೂಡ. ಸೊ ಏನ್ ನಿರೀಕ್ಷೆ ನಿಮ್ಮದು? ಒಂದು, ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಣಕಾಸು ಸಚಿವರಾಗಿ ಅವರು 15ನೇ ಬಾರಿಯ ಈ ಬಜೆಟನ್ನು ಏನು ಮಂಡನೆ ಮಾಡ್ತಾ ಇದ್ದಾರೆ, ನಾವು ಭಾಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂತಂದರೆ ಅವರೇ ಹಿಂದೆ ಕೊಟ್ಟಿರ್ತಕ್ಕಂಥ ಯಾವ ಗ್ಯಾರಂಟಿ ಭರವಸೆಗಳು ಯಾವ ರೀತಿ ರಾಜ್ಯದಲ್ಲಿ ವಿಫಲ ಆಗಿದಾವೆ ಅನ್ನುವಂಥದ್ದು ತಮಗೆಲ್ಲ ಈಗ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಅವರು ಆ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ವಿಫಲವಾಗಿದೆ ಅಂತಂದ್ರೆ ಹೆಂಗೆ ಕಡಾಡಿ ಅವರೇ? 5 ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿದೆ ಮಾಡಿದ್ರು, 5 ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿದೆ, ವಿಫಲ ಅಂತ ಹೆಂಗೆ ಹೇಳ್ತೀರಿ ನೀವು? ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾವ ರೀತಿ ಗ್ಯಾರಂಟಿಗಳು ವಿಫಲ ಆಗಿದಾವ ಅಂತ ಹೇಳಿದ್ರೆ, ನೀವು ಅವರು ಪ್ರಾರಂಭದಲ್ಲಿ ಹೇಳಿದ್ರು ನಾವು ರಾಜ್ಯದ ಜನರಿಗೆ 10 kg ಅಕ್ಕಿ ಕೊಡ್ತೀವಿ, ಅನ್ನಭಾಗ್ಯ ಯೋಜನೆ ಅಂತ ಹೇಳಿದರು. 1 kg ಅವ್ರ ಕಡೆಯಿಂದ ಕೊಡ್ಲಿಕ್ಕೆ ಆಗಲಿಲ್ಲ. ಯಾವ ಕೇಂದ್ರ ಸರ್ಕಾರ ಕಳೆದ 3-4 ವರ್ಷಗಳಿಂದ ನಾವು ಕೊಡ್ತಾ ಇದ್ದೀವಿ ದೇಶದ 80 ಕೋಟಿ ಜನರಿಗೆ, ಅದರಲ್ಲೂ ಕರ್ನಾಟಕದ ಪಾಲೇನಿದೆ ಅದು ನಿಶ್ಚಿತವಾಗಿ ಬರ್ತಾ ಇದೆ. ಅದೇ 5 kg ಮಾತ್ರ ಜನರಿಗೆ ತಲುಪ್ತಾ ಇದೆ. ಅದು ಅವ್ರ ಅಕ್ಕಿ ಅಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ದುಡ್ಡು ಕೊಡ್ತಿದ್ದಾರೆ ತಾನೆ 5 kg. ಅದ್ರ ಜೊತೆಗೆ ಅವರು 10 kg ಅಂತ ಹೇಳಿದ್ರು. ಏನ್ರಿ ದುಡ್ಡು ಕೊಡ್ತಿದ್ದಾರೆ ತಾನೆ ಉಳಿದ 5 kgಗೆ? ಹಲೋ, ₹170 ಅಂತ ಜನರಿಗೆ ದುಡ್ಡು ಸೇರ್ತಾ ಇದೆ. ಅಲ್ಲ, ನೀವೇನ್ ಭರವಸೆ ಕೊಟ್ಟಿದ್ರಿ? ಅಲ್ಲ, ನೀವು ದುಡ್ಡು ನೀವೇನು ಭರವಸೆ ಕೊಟ್ಟಿದ್ರಿ ಅದನ್ನು ಕೊಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ದುಡ್ಡು ಕೊಡೋದು ಎರಡೇ ವಿಷಯ.
ನೀವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ, ನಿಮ್ಗಂದ್ರೆ ಯಾವುದೇ ಪೂರ್ವ ಯೋಜಿತವಾದಂಥ ಯೋಚನೆ ಇಲ್ಲ. ಆ ಕಾರಣದಿಂದ ನೀವು ಆ ಸ್ಕೀಮ್ನಲ್ಲಿ ವಿಫಲ ಆಗಿದ್ದೀರಿ, ನಂಬರ್ 1. ನಂಬರ್ 2, ನೀವು ಶಕ್ತಿ ಯೋಜನೆ ಅಂತ ಹೇಳಿ ಬಸ್ಸುಗಳನ್ನು ಪ್ರಾರಂಭ ಮಾಡಿದ್ರಿ. ಆದರೆ ಜನ ಎಷ್ಟು ಓಡಾಡ್ತಾರೆ ಅನ್ನುವಂಥದ್ದು ನಿಮ್ಗೆ ಅಂದಾಜೇ ಇಲ್ಲ. ಇರುವಂಥ ಬಸ್ಸುಗಳಲ್ಲಿ 50% ಬಸ್ಸುಗಳು ಈಗಾಗಲೇ ನಿಂತು ಹೋಗಿದ್ದಾವೆ. ಹೀಗಾಗಿ ದಿನನಿತ್ಯ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ, ದಿನನಿತ್ಯ ನೌಕರಿಗೆ ಹೋಗ್ತಕ್ಕಂಥ ಜನರಿಗೆ ಇದರಿಂದ ಎಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದು ಪರ್ಯಾಯ ವ್ಯವಸ್ಥೆಯನ್ನು ನೀವು ಮಾಡಲಿಲ್ಲ, ಅವರಿಗೆ ತೊಂದರೆ ಆಗಿದೆ. ಹೀಗಾಗಿ ನಿಮ್ಮ ಶಕ್ತಿ ಯೋಜನೆ ಕೂಡ ಇವತ್ತು ಕುಸಿದು ಬಿದ್ದಿದೆ. ಅದ್ರ ಜೊತೆಗೆ ನೀವು 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರಿ. ಮತ್ತು ಆಮೇಲೆ ನೀವು ನಿರ್ಣಯ ಚೇಂಜ್ ಮಾಡಿದ್ರಿ, ಯಾರು ಎಷ್ಟು ಖರ್ಚು ಮಾಡಿದ್ರಿ ಅಷ್ಟಕ್ಕೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಕೂಡ ಈಗ ಸರಿಯಾಗಿ ಬರ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ₹4.85 ಪರ್ ಯೂನಿಟ್ ದರ ಇತ್ತು. ನೀವು ಅದನ್ನು ₹7 ಹೆಚ್ಚು ಮಾಡಿದ್ರಿ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ವಿದ್ಯುತ್ತಿನ ದರ ಯಾವಾಗ ಸ್ಲ್ಯಾಬ್ ಮಾಡಿದ್ದೀವಿ ಅಂದರೆ 100 ಯೂನಿಟ್ ಸುಟ್ಟ ಮೇಲೆ ಹೆಚ್ಚಿನ ದರವನ್ನು ಆಕರಣೆ ಮಾಡ್ತಾ ಇದ್ದೀವಿ. ಈಗ ನೀವು ಅದನ್ನು 50 ಯೂನಿಟ್ಗೇ ಹೆಚ್ಚಿನ ದರ ಆಕರಣೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ. ಹೀಗಾಗಿ ಎಲ್ಲ ರೀತಿಯಿಂದ ವಿದ್ಯುತ್ ಯೋಜನೆ ಕೂಡ ನಿಮ್ಮದು ಕುಸಿದು ಬಿದ್ದಿದೆ. ಅದ್ರ ಜೊತೆಗೆ ನೀವು ಯಾವ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ, ₹3,000 ಕೊಡ್ತೀವಿ ಅಂತ ಹೇಳಿದ್ರಿ, ಅದು ಕೂಡ ವಿಫಲ ಆಗಿದೆ. ಇನ್ನೂ ಸಂಪೂರ್ಣವಾಗಿ ಜನರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ ನೀವು ಆನ್ಲೈನ್ ತೊಂದರೆ ಆಗ್ತಾ ಇದೆ ಅನ್ನುವಂಥ ನೆಪವಡ್ಡಿ ಇನ್ನೂ ಭಾಳಷ್ಟು ಜನರಿಗೆ ನೀವು ಅದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ನಿರುದ್ಯೋಗಿ ಯುವಕರಿಗೆ ನೀವು ಭತ್ಯೆ ಕೊಡ್ತೀವಿ ಅಂತ ಹೇಳಿದ್ರಿ, ಯುವಶಕ್ತಿ ಅಂತೇಳಿ, ಅದು ಕೂಡ ಪೂರ್ಣ ನೀವು ಜಾರಿಗೊಳಿಸ್ಲಿಕ್ಕೆ ಆಗಲಿಲ್ಲ. ನೀವು ಅದಕ್ಕೆ ಕಂಡೀಷನನ್ನು ಅಪ್ಲೈ ಮಾಡಿದಿರಿ. ಮೊದಲು ನೀವು ಹೇಳಿದ್ರಿ ಎಲ್ಲ ನಿರುದ್ಯೋಗಿಗಳಿಗೆ ಅಂತೇಳಿ, ಆಮೇಲೆ ಹೇಳಿದ್ರಿ ಈ ಕಳೆದ ವರ್ಷದಲ್ಲಿ ಯಾರು ಪಾಸ್ ಆಗಿದ್ದಾರೆ ಅವರಿಗೆ ಮಾತ್ರ ಅಂತ ಹೇಳಿದ್ರಿ. ಹೀಗಾಗಿ ನಿಮ್ಮ ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಕುಸಿದು ಬಿದ್ದಿದ್ದಾವೆ. ನೀವು ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸಲಾರದೆ, ರಾಜ್ಯದ ಡೆವಲಪ್ಮೆಂಟ್ಗೂ ಕೂಡ ನಿಮ್ಮ ಹತ್ರ ದುಡ್ಡು ಇರಲಾರದೆ, ನೀವು ನಿಮ್ಮ ಶಾಸಕರ ವಿರೋಧವನ್ನ ಕಟ್ಟಿಕೊಳ್ತಾ ಇದ್ದೀರಿ. ಇತ್ತೀಚೆಗೆ ನಿರೀಕ್ಷೆ ಇಟ್ಕೊಳ್ಳಂಗಿಲ್ಲ ಅಂತ ಹೇಳೋದು KN ರಾಜಣ್ಣ ಹೇಳಿದ್ರು, ನಿರೀಕ್ಷೆ ಇಟ್ಕೊಳ್ಳಂಗಿಲ್ಲ. ನಾನಂತೂ ಅಂದ್ರೆ ಚುನಾವಣೆ ಬಜೆಟ್ ಮಂಡನೆ ಮಾಡ್ತಾರೆ ಅಷ್ಟೇ. ಕೇವಲ ಚುನಾವಣೆ ಉದ್ದೇಶ ಇಟ್ಟುಕೊಂಡು ಜನಪ್ರಿಯ ಘೋಷಣೆಗಳನ್ನು ಮಾಡಬಹುದು, ಆದರೆ ಅದನ್ನ ಜಾರಿ ಮಾಡಲಿಕ್ಕೆ ಇವ್ರ ಕೈಯಿಂದ ಸಾಧ್ಯ ಆಗುವುದಿಲ್ಲ. ನಿಮ್ದೇ ಸಚಿವರು ಇದನ್ನು ಒಪ್ತಾ ಇಲ್ಲ. KN ರಾಜನ್ ಅವರು ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳಿಂದ ನಾವು ಚುನಾವಣೆ ಗೆಲ್ತೀವಿ ಅನ್ನುವಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.